ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಹನಾ ಲಾಗುಗೆ ತಮ್ಮೆಲ್ಲರಿಗೂ ಸ್ವಾಗತ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯ ತಿಳಿಸಿ. ಇವತ್ತು ಸಿಂಪಲ್ಲಾಗಿ ಚಿಕನ್ ಗ್ರೇವಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಕೇವಲ ಒಂದು 10 ನಿಮಿಷದಲ್ಲಿ ಹೇಗೆ ಮಾಡ್ಬೋದು ನೀವು ಚಿಕನ್ ಗ್ರೇವಿನ ಅನ್ನೋದನ್ನ ಸಿಂಪಲ್ಲಾಗಿ ಮೆಥಡಾಗಲಿ ಬೇಕಾದ್ರೆ ಯಾರು ಬೇಕಾದ್ರೂ ಟ್ರೈ ಮಾಡಿ ನೋಡ್ಬೋದು. ಬ್ಯಾಚಲರ್ಸ್ಗೆ ಮತ್ತು ಯಾರಿಗಾರು ನ್ಯೂ ಕಮರ್ಸ್ ಅಡುಗೆ ಮಾಡೋರಿಗೆ ತುಂಬ ಹೆಲ್ಪ್ ಆಗುತ್ತೆ. ಮೊದಲನೇದಾಗಿ 2 ಟೊಮೊಟೊ ತೊಗೊಂಡು ನೀಟಾಗಿ ಅದನ್ನು ರುಬ್ಬಿಟ್ಕೊಳ್ಳೋಣ. ಆಮೇಲೆ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಅದಕ್ಕೆ ಒಂದು 50 ಗ್ರಾಮಷ್ಟು ಎಣ್ಣೆ ಹಾಕ್ಕೊಳ್ಳಿ. ಆಮೇಲೆ 2 ಈರುಳ್ಳಿನ ಸಣ್ಣದಾಗಿ ಹಚ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೀಟಾಗಿ ಫ್ರೈ ಮಾಡ್ಕೊಂಡಾದಮೇಲೆ ನೀಟಾಗಿ ಗೋಲ್ಡನ್ ಕಲರ್ ಬರೋ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಈ ಥರ ಗೋಲ್ಡನ್ ಕಲರ್ ಬಂದಿದೆ. ಗೋಲ್ಡನ್ ಕಲರ್ ಬಂದಾದಮೇಲೆ ನೀಟಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದು 4 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ಳಿ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನಷ್ಟು ಹಾಕ್ಕೊಳ್ಳಿ. ಅದನ್ನು ನೀಟಾಗಿ ಹಸಿ ವಾಸನೆ ಹೋಗೋದವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಟೊಮೊಟೊ ರುಬ್ಬಿರೋದನ್ನ ನೀಟಾಗಿ ಅದನ್ನು ಹಾಕಿ ನೀಟಾಗಿ ಒಂಚೂರು ವೇಸ್ಟ್ ಮಾಡಿಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ಇದು ಮಾಡಿಕೊಂಡು ಆದಮೇಲೆ ಅದನ್ನು ಫುಲ್ಲು ಎಣ್ಣೆ ಬಿಡೋವರೆಗೂ ಅದೇ ಥರ ನೀಟಾಗಿ ಆಡಿಸ್ತಾಯಿರಿ. ಅದಾದಮೇಲೆ ಅರಿಶಿನ, ಹಾಗೆ ಚಿಲ್ಲಿ ಪೌಡರ್, ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ. 1 ಟೇಬಲ್ ಸ್ಪೂನ್, 1 ಸ್ಪೂನಷ್ಟು ಹಾಕ್ಕೊಳ್ಳಿ. ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಾದಮೇಲೆ ಅದು ಫುಲ್ಲು ಎಣ್ಣೆ ಬಿಡೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ನಾವು ಒಂದು ಅರ್ಧ kg ಚಿಕನ್ ತೊಳ್ಕೊಂಡು ಅವೆಲ್ಲ ಮಾಡ್ಕೊಂಡಿದ್ದೀನಿ. ಅದನ್ನು ಚಿಕನ್ನ ಹಾಕ್ಕೊಳ್ಳಿ. ಚಿಕನ್ ಎತ್ತಿ ನೀಟಾಗಿ ತೊಳೆದ್ಬಿಟ್ಟು ಮಾಡ್ಕೊಳ್ಳಿ. ಅದು ಮೊದಲಿಗೆ ಅರಿಶಿನ ಹಾಕಿ ತೊಳ್ಕೊಳ್ಳಿ ಒಂದು ಸತಿ. ಆಮೇಲೆ ನೀಟಾಗಿ ಅದನ್ನು ಮಸಾಲೆ ಆಗೋ ಥರ ಮಿಕ್ಸ್ ಆಗೋ ಥರ ನೀಟಾಗಿ ಹಾಕ್ಕೊಳ್ಳಿ. ಅದಾದಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕಾದ್ಮೇಲೆ ಒಂದು ಸ್ವಲ್ಪ ಅದು ಚಿಕನ್ ಕುಕ್ ಆಗಬೇಕಲ್ವ, ಒಂದು ಚಿಕ್ಕ ಗ್ಲಾಸಷ್ಟು ನೀರನ್ನ ಹಾಕ್ಕೊಳ್ಳಿ. ಒಂದು ಚಿಕ್ಕ ಕಾಫಿ ಕುಡಿತೀರಲ್ಲ ಅಂಥದ್ರಲ್ಲಿ ಹಾಕ್ಕೊಳ್ಳಿ ಸಾಕು. ಅದಾದಮೇಲೆ ನಾನು ಚಿಕನ್ ಮಸಾಲಾನ ಹಾಕ್ಕೊಂಡಿದ್ದೀನಿ. ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಗರಂ ಮಸಾಲ ಹಾಕ್ಕೊಂಡಾದ್ಮೇಲೆ ಅದನ್ನು ನೀಟಾಗಿ ಇದು ಮಾಡ್ಕೊಳ್ಳಿ. ಆಮೇಲೆ ಪೆಪ್ಪರ್ ಪೌಡರ್ನ ಹಾಕ್ಕೊಳ್ಳಿ. ಪೆಪ್ಪರ್ ಪೌಡರ್ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಅದು ಸೆಟ್ ಆಗೋಕೆ ಬಿಡಿ. ಆಮೇಲೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಧನಿಯಾ ಪೌಡರ್ನ ಹಾಕ್ಕೊಳ್ಳಿ. ಧನಿಯಾ ಪೌಡರ್ ಹಾಕಿದ್ರೆ ನೀಟಾಗಿ ಮಿಕ್ಸ್ ಆಗಲಿ. ಅದು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಆವಾಗಲೇ ಎಲ್ಲ ಕುಕ್ ಆಗಿದೆ ಗ್ರೇವಿದೆಲ್ಲ. ನೋಡಿ ಆವಾಗಲೇ ಎಣ್ಣೆ ಬಿಡ್ಕೊಳ್ತಾ ಇದೆ. ಒಂದು 5 ನಿಮಿಷ ಆದಾದಮೇಲೆ ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊಳ್ಳಿ. ಕಸೂರಿ ಮೇಥಿ ಹಾಕಿದ್ರೆ ತುಂಬ ಟೇಸ್ಟ್ ಕೊಡುತ್ತೆ ನಿಮಗೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೋಡಿ ಯಾವ ಥರ ಆಗಿದೆ. ಇದನ್ನು ನೀವು ಚಪಾತಿಗಾಗ್ಬೋದು, ಮುದ್ದೆಗಾಗಿರ್ಬೋದು, ಮತ್ತು ಮುದ್ದೆಗೆ ಇನ್ನೂ ಸಖತ್ತಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ. ಎಲ್ಲರಿಗೂ ನನ್ನ ಚಾನಲ್ನ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ವಾಚಿಂಗ್ ಮೈ ಚಾನಲ್. ರೆಗ್ಯುಲರ್ ವಿಡಿಯೋ ಹಾಕೋಕ್ಕೆ ಇನ್ಮೇಲೆ ತುಂಬ ಟ್ರೈ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್.